ನಮಸ್ಕಾರ ದೇವರು, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹೀರೋ ಎಕ್ಸ್ಟ್ರೀಮ್ 125R ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದರಲ್ಲೇ ತುಂಬ ವೇರಿಯಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ ಈ ನಡುವೆ ನಾವೆಲ್ಲ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ಗಳಲ್ಲಿ 125cc ಬೈಕ್ಗಳನ್ನು ಆರಾಮಾಗಿ ಸ್ಪೋರ್ಟ್ಸ್ ಬೈಕ್ ಡಿಸೈನಲ್ಲೇ ಸಿಗ್ತವೆ, ತಗೊಳ್ಬೋದು, ಪರ್ಚೇಸ್ ಮಾಡ್ಬೋದು. ಸೊ ನಮಗೆಲ್ಲ ಇವಾಗ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, 2 ಲಕ್ಷ 3 ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲ ಅಂದಾಗ ಸೊ ಇವು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಅದೇ ಸ್ಟೈಲು, ಅದೇ ಇದಿರುತ್ತೆ, ಲುಕ್ ಇರುತ್ತೆ. ಬಟ್ ಏನಪ್ಪ ಅಂದರೆ ಪಿಕಪ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅದೊಂದು ಬಿಟ್ನ ಅಂದರೆ ಇನ್ನೆಲ್ಲ ಓಕೆನೇ ಇರುತ್ತೆ. ಏನಂದ್ರೆ ಬಜೆಟ್ ಕಮ್ಮಿ ಇರುತ್ತೆ ಮತ್ತು ಮೈಲೇಜ್ ಜಾಸ್ತಿ ಇರುತ್ತೆ. ಕೆಲವು ಪಾಸಿಟಿವ್ ಇರುತ್ತೆ, ಕೆಲವು ನೆಗೆಟಿವ್ ಇರುತ್ತೆ. ಸೊ ಹಂಗಾಗಿ ನಾವು ಇವತ್ತು ಹೀರೋ ಎಕ್ಸ್ಟ್ರೀಮ್ 125R ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲೂ ಅಷ್ಟೇ 3 ವೇರಿಯಂಟ್ ಸಿಗುತ್ತೆ. ಸೊ ಯಾವ್ಯಾವ ವೇರಿಯಂಟ್ಗೆ ಎಷ್ಟು ಪ್ರೈಸ್ ಇದೆ, ಏನಂದರೆ ವೇರಿಯಂಟ್ ಚೇಂಜ್ ಆಗ್ತಾ ಹೋದಂಗೆ ಅಮೌಂಟ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಯಾವ್ಯಾವ ವೇರಿಯಂಟ್ಗೆ ಎಷ್ಟು ಅಮೌಂಟ್ ಇದೆ, ಎಷ್ಟು ಪ್ರೈಸ್ ಇದೆ ಅಂತ ನೋಡ್ತಾ ಹೋಗೋಣ. ಜೊತೆಗೇನಪ್ಪ ಅಂದರೆ ಇವಾಗ ಪ್ರೆಸೆಂಟ್ ಯಾರು ಈ ಬೈಕ್ನ ಓಡಿಸ್ತಿರ್ತೀರ, ನಾ ಯಾವುದು ಹೇಳ್ತಿದ್ದೀನಿ, ಹೀರೋ ಎಕ್ಸ್ಟ್ರೀಮ್ 125R, ಆ ಬೈಕಲ್ಲಿ ಬೇರೆ ಸೆಗ್ಮೆಂಟ್ ಆದರೂ ಓಕೆನೆ, ಅಂದರೆ ವೇರಿಯಂಟ್ ಆದರೂ ಓಕೆನೆ. ಸೊ ಯಾರು ಓಡಿಸ್ತಿದ್ದೀರಾ ಅವರು ನಿಮ್ಮದು ಜೆನ್ಯೂನ್ ಆಗಿ ಮೈಲೇಜ್ ಏನು ಬರುತ್ತೆ ಅನ್ನೋದನ್ನ ಪ್ಲೀಸ್ ಏನಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಕ್ಕೋಸ್ಕರ ಅಂದರೆ ನೆಕ್ಸ್ಟು ನ್ಯೂ ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಇರ್ತಾರೆ. ಸೊ ಅವರಿಗೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ಸೊ ಏನಂದರೆ ಇಷ್ಟು ಮೈಲೇಜ್ ಬಂತು ಅಂದರೆ ನಾವು ಪರ್ಚೇಸ್ ಮಾಡ್ಬೋದು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಸೊ ಹಂಗಾಗಿ ನೀವೇನಂದರೆ ಜೆನ್ಯೂನ್ ಆಗಿ ಮೈಲೇಜ್ ಏನು ಬರ್ತಿದೆ, ಸರ್ವಿಸ್ ಚಾರ್ಜ್ ಏನಿದೆ, ಜೊತೆಗೆ ಅದರಲ್ಲಿ ಏನಾದ್ರು ಫಾಲ್ಟಿಂಗ್ ಇತ್ತು ಅಂದರೆ ಇವಾಗ ಯಾವ್ದಾದ್ರು ಸ್ಪೇರ್ ಪಾರ್ಟ್ಸ್ ಸಡನ್ನಾಗಿ ಹೋಯ್ತಿರ್ತವೆ ಅನ್ನೋಂಗಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟು ಬೈಕ್ ಪರ್ಚೇಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಈ ಥರ ಫಾಲ್ಟಿಂಗ್ ಇಲ್ಲ ಮೈಲೇಜ್ಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡಿ. ಸೊ ಆಫ್ಟರ್ ನೆಕ್ಸ್ಟ್ ನಾವು ವಿಡಿಯೋ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಆಮೇಲೆ ಡಿಸ್ಕಸ್ ಮಾಡೋಣ ಈ ಬೈಕ್ದು ನೆಗೆಟಿವ್ ಪಾಸಿಟಿವ್ ಎರಡನ್ನೂ. ಸೊ ಬನ್ನಿ ನೋಡ್ತಾ ಹೋಗೋಣ. ದೆನ್ ಏನಪ್ಪ ಅಂದರೆ ಇವಾಗ ನಾವೇನು ನೋಡ್ತಿದ್ದೀವಿ, ಇದು ಹೀರೋ ಎಕ್ಸ್ಟ್ರೀಮ್ 125R. ಸೊ ಏನಪ್ಪ ಅಂದರೆ ಇವಾಗ ನಾವು ಇದರಲ್ಲಿ ಡಿಸೈನ್ಗಳು ಮತ್ತು ಅಮೌಂಟ್ಗಳು ನೋಡ್ತಾ ಹೋಗೋಣ. ಸೊ ವೇರಿಯಂಟ್ ಚೇಂಜ್ ಆಯ್ತಿದ್ದಂಗೆ ಅಮೌಂಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಇವಾಗ ಅದನ್ನ ಮಾತಾಡ್ಕೊಂಡು ಹೋಗೋಣ. ಆಫ್ಟರ್ ಬೈಕ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಳ್ಳೋಣ ನಾವು. ಸೊ ಇವಾಗ ನಾವೇನು ನೋಡ್ತಿದ್ದೀವಿ, ಎಕ್ಸ್ಟ್ರೀಮ್ 125R IBS OBD 2B. ಇದು ಬಂದು IBS. ಇದಕ್ಕೆ 1,17,200 ಸಮಥಿಂಗ್ ಸಿಗುತ್ತೆ ನಮಗೆ ಆನ್ ರೋಡ್ ಪ್ರೈಸೇನೆ. ಮತ್ತು ಅದರಲ್ಲೇನೆ ಸೆಕೆಂಡ್ ವೇರಿಯಂಟ್ ಯಾವುದಂದ್ರೆ ಎಕ್ಸ್ಟ್ರೀಮ್ 125R ಸಿಂಗಲ್ ಸೆಟ್ ABS. ಸೊ ಇದಕ್ಕೇನಂದ್ರೆ 1,20,700 ಸಮಥಿಂಗ್ ಸಿಗುತ್ತೆ. ಮತ್ತೆ ನಾವು ಲಾಸ್ಟ್ ಒಂದು ಎಕ್ಸ್ಟ್ರೀಮ್ 125R ಸಿಂಗಲ್ ಸೆಟ್ ABS OBD 2B. ಸೊ ಇದರಲ್ಲಿ ಏನಂದ್ರೆ 1,30,000 ಪ್ರೈಸ್ ಆಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಡಿಸೈನ್, ಡಿಸ್ಪ್ಲೇ, ಡಿಜಿಟಲ್ ಎಲ್ಲರಲ್ಲೂ ಸ್ವಲ್ಪ ಲೈಟಾಗಿ ವೇರಿಯೇಷನ್ ಇರುತ್ತೆ. ಸೊ ಬೇಸಿಕ್ ಡಿಸ್ಪ್ಲೇ ಬಂದಾಗ 1,17,000 ಹೋಗುತ್ತೆ, ಮತ್ತು ಡಿಜಿಟಲ್ ಬ್ಲೂಟೂತ್ ಆಪ್ಷನ್ ಹೋದಾಗ 1,30,000 ಹೋಗುತ್ತೆ. ಸೊ ಇವರಲ್ಲಿ ಇದೇನೇ ಇಂಪಾರ್ಟೆಂಟ್, ಇನ್ನೇನಿಲ್ಲ. ಸ್ವಲ್ಪ ಚೇಂಜಸ್ ಆಯ್ತಿದಂಗೆ ಅಮೌಂಟ್ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಂದರೆ ನ್ಯಾವಿಗೇಷನ್ ನಮಗೆ ಅಪ್ಗ್ರೇಡ್ ವರ್ಷನಲ್ಲಿ ಬೇಕು, ನಮ್ಮದು ಬ್ಲೂಟೂತ್ ಆಪ್ಷನ್ ಎಲ್ಲ ಇರಬೇಕು ಅಂದಾಗ ಏನಾಗುತ್ತೆ, ಅಮೌಂಟ್ ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕು. ಸೊ ಅದಕ್ಕೆ ರೆಡಿ ಆಗಿರಬೇಕು. 10,000 15,000 ಎಕ್ಸ್ಟ್ರಾ ಕೊಡೋದಕ್ಕೆ ರೆಡಿ ಇತ್ತು ಅಂದರೆ ಅಡಿಷ್ನಲ್ ಡಿಸ್ಪ್ಲೇ, ಅಡಿಷ್ನಲ್ ಬ್ಲೂಟೂತ್, ನ್ಯಾವಿಗೇಷನ್ ಎಕ್ಸ್ಟ್ರಾ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ನನಗೇನು ಬೇಡ, ಬೇಸಿಕ್ಕೆ ಸಾಕಪ್ಪ ಅಂದಾಗ 1,17,000 18,000ಕ್ಕೆಲ್ಲ ಡೀಲ್ ಮಾಡ್ಕೊಳ್ಬೋದು. ಸೊ ನಾವು ತಗೊಳ್ಳೋದ್ರ ಮೇಲೆ ಅಂದರೆ ಇನ್ನೊಂದು ಏನಂದರೆ ಬ್ರೇಕ್ ಸಿಸ್ಟಮ್ ಆಲ್ಸೋ ಚೇಂಜ್ ಆಗ್ತಾ ಹೋಗುತ್ತೆ ಇದರಲ್ಲಿ. ಸೊ ಇವಾಗ ಬ್ರೇಕ್ ಸಿಸ್ಟಮ್ ನೋಡ್ಕೊಂಡು ಬರೋಣ. ಇದರಲ್ಲಿ ಬಂದ್ಬಿಟ್ಟಿದೆ ಯಾವುದೋ ಎಕ್ಸ್ಟ್ರೀಮ್ 125R IBS ಬರುತ್ತಲ್ಲ, ಇದರಲ್ಲಿ ಬ್ರೇಕ್ ಸಿಸ್ಟಮ್ ಬಂದ್ಬಿಟ್ಟಿದೆ IBS ಸಿಗುತ್ತೆ. ಮತ್ತು ಇನ್ನು ಸಿಂಗಲ್ ಸೆಟ್ ABS ಏನು ಬರುತ್ತೆ 125R ಅದು ಸಿಂಗಲ್ ಚಾನಲ್ ABS ಸಿಗುತ್ತೆ. ಇದು IBS, ಅದರಲ್ಲಿ ABS. ದೆನ್ ಜೊತೆಗೆ ಎಕ್ಸ್ಟ್ರೀಮ್ 125R ಸಿಂಗಲ್ ಸೆಟ್ ABS OBD 2B ಏನು ಬರುತ್ತೆ ಅದರಲ್ಲಿ ಸಿಂಗಲ್ ಚಾನಲ್ ABS ಬ್ರೇಕ್ ಸಿಸ್ಟಮ್ ಸಿಗುತ್ತೆ. ಸೊ ಬ್ರೇಕ್ ಸಿಸ್ಟಮ್ ಆಲ್ಸೋ ಸ್ವಲ್ಪ ಲೈಟಾಗಿ ಇದರಲ್ಲೂ ಚೇಂಜ್ ಆಗಿರುತ್ತೆ. ಇವು IBS ಇರುತ್ತೆ, ಅದು ABS ಇರುತ್ತೆ. ಸೊ ಹಂಗಾಗಿ ಅಮೌಂಟಲ್ಲೂ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಬ್ರೇಕ್ ಸಿಸ್ಟಮು, ದೆನ್ ನ್ಯಾವಿಗೇಷನ್ನು ಇದ್ರ ವೈಸ್ ಹೋದಾಗ ಅಮೌಂಟ್ ಸ್ವಲ್ಪ ವೇರಿಯೇಷನ್ ಸಿಗುತ್ತೆ. ಸೊ ಜೊತೆಗೆ ಇದರಲ್ಲಿ ಕಲರ್ ವೈಸ್ ನೋಡ್ತಾ ಹೋದ್ರೆ IBS ಅಲ್ಲಿ ನಮಗೆ 3 ಕಲರ್ ಅಷ್ಟೇ ಸಿಗೋದು. ಒಂದು ಬ್ಲ್ಯಾಕ್ ಸಿಗುತ್ತೆ, ಇನ್ನೆರಡರಲ್ಲಿ ಬಂದ್ಬಿಟ್ಟು ಒಂದು ರೆಡ್ ವೈಟ್ ಸಿಗುತ್ತೆ, ಇನ್ನೊಂದು ಬ್ಲೂ ವೈಟ್ ಸಿಗುತ್ತೆ. ಸೊ ಮಿಕ್ಸ್ಡ್ ಕಲರ್ ಇವು. ಮತ್ತೆ ABS ಚಾನೆಲ್ಗೆ ಹೋದ್ವಿ ನಾವು ಅಂದಾಗ ABS ಅಲ್ಲಿ 4 ಕಲರ್ ಸಿಗುತ್ತೆ. ಸೊ ಬ್ಲ್ಯಾಕು ಮತ್ತು ಬ್ಲೂ, ರೆಡ್ಡು ಮತ್ತು ಇದೊಂದು ಕಾಫಿ ಕಲರ್ ಲೈಟ್, ಈ ಥರ ಸಿಗುತ್ತೆ. ಸೊ IBS ಅಲ್ಲಿ ಆಲ್ಸೋ ಸೇಮ್ ಕಲರ್ಸ್. ಇದರಲ್ಲಿ ABS ಯಾವ OBD 2B ಏನಿದೆ ಅದರಲ್ಲೂ ಅಷ್ಟೇ 4 ಕಲರ್ ಸಿಗುತ್ತೆ. ಸೊ
ABS ವೈಸ್ ಹೋದಾಗ ನಮಗೆ 4 ಕಲರು ಪ್ಲೇನ್ಗಳಲ್ಲಿ ಸಿಗ್ತಾ ಹೋಗುತ್ತೆ. IBS ಬಂದಾಗ 3 ಕಲರ್ ಅಷ್ಟೇ, 2 ಮಿಕ್ಸ್ಡ್ ಕಲರ್ ಸಿಗುತ್ತೆ, ಒಂದು ಪ್ಲೇನ್ ಬ್ಲ್ಯಾಕ್ ಸಿಗುತ್ತೆ. ಸೊ ದೆನ್ ಜೊತೆಗೆ ಇದ್ರದ್ದು ನಾವು ಇಂಜಿನ್ ಕೆಪಾಸಿಟಿ ಏನಿದೆ ಅಂತ ನೋಡ್ತಾ ಹೋದ್ರೆ 124.7 cc ಇಂಜಿನ್ ಸಿಗುತ್ತೆ. ಮೈಲೇಜ್ ಬಂದ್ಬಿಟ್ಟು 65-66 ಬರುತ್ತೆ ಅಂತ ಶೋರೂಮಲ್ಲಿ ಹೇಳ್ತಾರೆ. ಸೊ 60-65 ಬರುತ್ತೆ. ನಂಗೆ ಜನರಲಾಗಿ ಗೊತ್ತಿರೋಂಗೆ ನನ್ನ ಫ್ರೆಂಡ್ ಹತ್ರ ಒಂದು ಇದೆ, ಅವನು ಹೇಳಿರೋ ಪ್ರಕಾರ ಇವರು 60 ಬರುತ್ತೆ ಅಂತ ಹೇಳಿದ್ದಾನೆ. ಸೊ ಜೊತೆಗೆ ಏನಪ್ಪ ಅಂದರೆ ಸರ್ವಿಸ್ ಚಾರ್ಜು ಒಂದು ಸ್ವಲ್ಪ ಫ್ರೆಂಡ್ಲಿಯಾಗಿ ಚೆನ್ನಾಗಿದೆ. ಮತ್ತು ಡಿಸೈನ್ ಲುಕ್ ವೈಸ್ ಎಲ್ಲ ಅಷ್ಟೇ ಒಂದು ರೇಂಜಿಗೆ ಚೆನ್ನಾಗಿದೆ, ಒಂದು ರೇಂಜಿಗೆ ಚೆನ್ನಾಗಿಲ್ಲ ಅನ್ಬೋದು, ಹಂಗಿದೆ. ಯಾಕೆಂದರೆ ಮೂತಿ ಬಂದ್ಬಿಟ್ಟು ಕೋತಿ ಮಾಡಿದ್ದಾನೆ ಸ್ವಲ್ಪ ಲೈಟಾಗಿ, ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ಗಾಡಿ. ಸೊ ಬನ್ನಿ ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟಿದೆ ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಸಿಗುತ್ತೆ. ಯಾವುದೋ ಗೇರ್ ಏನಿದೆ ಅದು 5 ಗೇರ್ ಸಿಗುತ್ತೆ ನಮಗೆ. ವೆಯ್ಟ್ ಬಂದ್ಬಿಟ್ಟು 136 kg ಇದೆ. ಒಳ್ಳೆ ವೆಯ್ಟ್ ಕೊಟ್ಟಿದ್ದಾನೆ, ಒಳ್ಳೆ ಕಂಫರ್ಟಬಲ್ ಆಗಿ ರನ್ ಮಾಡ್ಕೋಬೋದು ಹೈವೇಲಿ. ಮತ್ತು ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟಿದೆ 10 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೊಟ್ಟಿರ್ತಾನೆ. ಮತ್ತು ಸೀಟ್ ಹೈಟ್ ಏನಿದೆ, ಸೀಟ್ ಹೈಟ್ ಬಂದ್ಬಿಟ್ಟು 794 mm ಇದೆ. ಸ್ವಲ್ಪ ಹೈಟ್ ಕಮ್ಮಿ ಇತ್ತು ಅಂದ್ರೂ ಆರಾಮಾಗಿ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. 794-95 ಅಂದರೆ ಒಂದು ಸ್ವಲ್ಪ ಕಾಲು ಹಿಂಗಿಕ್ಕಂದು ಅದ್ರ ಓಡಿಸ್ಬೋದು ನೆಲಕ್ಕೆ. ಸೊ ಚೆನ್ನಾಗಿದೆ ಗುರು, ಒಂದು ರೇಂಜ್ಗೆ ಡಿಸೈನು ಒಳ್ಳೆ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ. ಸೊ ನೋಡ್ತಾ ಹೋಗೋಣ ನೆಕ್ಸ್ಟ್ ಏನಿದೆ ಅಂತ. ಇಂಜಿನ್ನು, ಮ್ಯಾಕ್ಸ್ ಟಾರ್ಕು ಇವೆಲ್ಲ ನೋಡ್ಕೊಂಡು ಬಂದ್ಬಿಡೋಣ ಒಂದು ರೌಂಡು, ಆಮೇಲೆ ಡಿಸ್ಕಷನ್ ಮಾಡೋಣ. ಇದು ಮ್ಯಾಕ್ಸ್ ಪವರ್ ಏನಿದೆ ಅಂದರೆ 11.4 bhp, 8250 RPM ಬರುತ್ತೆ. ಅದಕ್ಕೆ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 10.5 Nm ಅಂದರೆ 6000 RPM ಇದೆ. ಸೊ NS 125 ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಮ್ಯಾಕ್ಸ್ ಟಾರ್ಕಲ್ಲಿ ಕಮ್ಮಿ ಅನಿಸುತ್ತೆ ಸ್ವಲ್ಪ. ಅದು 7000 RPM ಗಂಟೆ ಹೋಗುತ್ತೆ, 11 Nm ಬರುತ್ತೆ. ಹಂಗಾಗಿ ಜೊತೆಗೆ ಇದು ಟಾಪ್ಸ್ ಕೂಡ ಸ್ವಲ್ಪ ಕಮ್ಮಿನೇ ಇದೆ, 95 ಟಾಪ್ ಸ್ಪೀಡ್ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟದ್ದೆ NS 200ಅಲ್ಲಿ. ಸಾರಿ, ಇವಾಗ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ, ಯಾಕಂದರೆ ನಾನು ಕಂಪ್ಯಾರಿಸನ್ ಕೊಡ್ತಾ ಇಲ್ಲ. ಸೊ ಬನ್ನಿ ಇವಾಗ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಕಂಪ್ಯಾರಿಸನ್ ಕೊಟ್ಟಾಗ ನಾನು ಅದಕ್ಕೂ ಇದಕ್ಕೂ ಇರೋದನ್ನ ವೇರಿಯೇಷನ್ಗಳು ಹೇಳ್ತೀನಿ. ಸೊ ಇವಾಗ IBS ಅಲ್ಲಿ ಇನ್ನೇನೇನಿದೆ ಅಂತ ನೋಡ್ತಾ ಹೋದರೆ ಜನರಲ್ಲಾಗ ಅಷ್ಟೇ ಸಿಗೋದು ನಮಗೆ, ಇನ್ನು ಜಯಿಸ್ತಿದ್ರಲ್ಲಿ ಏನೂ ಇಲ್ಲ. ವೆಯ್ಟು 136 kg ಇರೋದ್ರಿಂದ ವೆಯ್ಟ್ ಪಕ್ಕ ಅಂದರೆ ಹೆವಿ ಗಾಡಿಗಳು ಹೋದ್ರೂ ತೂರೋದಿಲ್ಲ, ಒಳ್ಳೆ ಕಂಫರ್ಟಬಲ್ಗೆ ಡ್ರೈವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದ್ರದ್ದು ಸರ್ವಿಸ್ ವೈಸ್ ಏನಿದೆ ಮತ್ತು ವ್ಯಾರಂಟಿ ಏನು ಕೊಟ್ಟಿರ್ತಾನೆ ನೋಡ್ಕೊ ಬಂದ್ಬಿಡೋಣ ಒಂದು ರೌಂಡು, ಆಫ್ಟರ್ ಡಿಸ್ಕಷನ್ ಮಾಡೋಣ ಬೈಕ್ ಬಗ್ಗೆ. ಸೊ ಇದ್ರದ್ದು 5 years ವ್ಯಾರಂಟಿ ಇದೆ ಇಂಜಿನು, ಮತ್ತು 70,000 ಕಿಲೋಮೀಟ್ರ್ವರೆಗೂ, ಅಂದರೆ 5 yearsವರೆಗೂ ಇಂಜಿನ್ ವ್ಯಾರಂಟಿ ಇರುತ್ತೆ. ಇಲ್ಲಾಂದರೆ 70,000 ಕಿಲೋಮೀಟ್ರ್ವರೆಗೂ ಸಿಗುತ್ತೆ ನಮಗೆ. ಸೊ ಆಫ್ಟರ್ ನೆಕ್ಸ್ಟ್ ಇನ್ನೇನಿದೆ ಅಂದರೆ ಇದರಲ್ಲಿ ಸರ್ವಿಸ್ ವೈಸ್ ನೋಡ್ತಾ ಹೋಗೋಣ. ಫಸ್ಟ್ ಸರ್ವಿಸು, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಪೇ ಇದೆಲ್ಲ ಫ್ರೀ ಸರ್ವಿಸ್ ಇರುತ್ತೆ. ಅಂದರೆ ಆಯಿಲ್ ಅಮೌಂಟ್ ನಾವು ಸೆಂಡ್ ಮಾಡ್ತೀವಿ, ಮಿಕ್ಕ ಲೇಬರ್ ಚಾರ್ಜ್ ಯಾವುದು ಹಾಕೋಂಗಿಲ್ಲ ಅವರು. ಸೊ ಅದನ್ನು ನೋಡ್ಕೊ ಬಂದ್ಬಿಡೋಣ. ಸೊ ಇದರಲ್ಲಿ ಬಂದ್ಬಿಟ್ಟಿದ್ದೆ 4 ಸರ್ವಿಸ್ ಫ್ರೀ ಸರ್ವಿಸ್ ಕೊಡ್ತಾನೆ. ಫಸ್ಟ್ ಸರ್ವಿಸ್ ಬಂದಿದ್ದೆ 500ರಿಂದ 700ವರೆಗೂ ಇರುತ್ತೆ. ಇಲ್ಲ ಅಂದರೆ 60 days 2 month ಕೊಟ್ಟಿದ್ದಾನೆ ಗುರು, ಪರವಾಗಿಲ್ಲ. ಕೆಲವರಲ್ಲಿ ಏನಂದರೆ 1 month 30 days ಒಳಗಡೆ ಫಸ್ಟ್ ಸರ್ವಿಸ್ ಮುಗಿಸ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದರಲ್ಲಿ 2 monthವರೆಗೂ ರನ್ ಮಾಡ್ಬೋದು ಗಾಡಿನ. ಅಂದರೆ 500ರಿಂದ 750 ಕಿಲೋಮೀಟ್ರ್ ಒಳಗಡೆ ಫಸ್ಟ್ ಸರ್ವಿಸ್ ಕ್ಲಿಯರ್ ಮಾಡ್ಕೋಬೇಕು. ಸೆಕೆಂಡ್ ಸರ್ವಿಸ್ ಏನಿರುತ್ತೆ ಇವೆಲ್ಲ ಬಂದು ಫ್ರೀ ಸರ್ವಿಸ್ ಏನೇ. ಸೆಕೆಂಡ್ ಸರ್ವಿಸು 3000ದಿಂದ 3500, ಅಂದರೆ 160 days ಒಳಗಡೆ ಕ್ಲಿಯರ್ ಮಾಡಿಸ್ಬೇಕು. ಥರ್ಡ್ ಸರ್ವಿಸ್ ಏನಿದೆ ಅದು ಬಂದ್ಬಿಟ್ಟು 6000ದಿಂದ 6500, 260 ದಿನಗಳು ಕೊಟ್ಟಿದ್ದಾರೆ. ಅಂದರೆ 260 days ಒಳಗಡೆ ಕ್ಲಿಯರ್ ಮಾಡಿಸ್ಕೋಬೋದು. ಇಲ್ಲಾಂದರೆ ಅಷ್ಟು ಕಿಲೋಮೀಟ್ರ್ ಅಂದರೆ 6000ದಿಂದ 6500 ಕಿಲೋಮೀಟ್ರ್ ಆದಾಗ್ಲೂ ಮಾಡಿಸ್ಕೋಬೋದು. ಮತ್ತು ಫೋರ್ತ್ ಸರ್ವಿಸ್ ಬಂದ್ಬಿಟ್ಟು 9000ದಿಂದ 9500, ಇಲ್ಲಾಂದರೆ 1200ರಿಂದ 1500 days ಒಳಗಡೆ ಯಾವಾಗಲಾದ್ರೂ ಕ್ಲಿಯರ್ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ದಾನೆ. ಸೊ ಸರ್ವಿಸಲ್ಲೂ ಪರವಾಗಿಲ್ಲ, 4 ಸರ್ವಿಸ್ ಕೊಟ್ಟಿದ್ದಾನೆ. ನಾವು ಕೆಲವರಲ್ಲಿ 3 ಸರ್ವಿಸ್ ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದು. ಸೊ ಇದರಲ್ಲಿ ಏನಪ್ಪ ಅಂದರೆ ಬೈಕ್ ಒಂದು ರೇಂಜಿಗೆ ಚೆನ್ನಾಗಿದೆ, ಕಮ್ಮಿ ಬಜೆಟ್ ಇದೆ. 1,17,000-18,000 ಒಳಗಡೆ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರಿ ಸಿಕ್ಬಿಡುತ್ತೆ. ಅಂದರೆ ನಾವು ಡೀಲ್ ಮಾಡ್ಕೋದು ಮತ್ತು RTO ವೈಸ್ ಹೋದಾಗ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಮೌಂಟು. ಸೊ ಬೈಕು ಚೆನ್ನಾಗಿದೆ ಗುರು, ಒಂದು ರೇಂಜಿಗೆ ಚೆನ್ನಾಗಿದೆ, ಒಂದು ರೇಂಜಿಗೆ ಚೆನ್ನಾಗಿಲ್ಲ ಅಂತ ಹೇಳ್ಕೊಬಿಡ್ಬೋದು. ಅಂದರೆ ನಾವು ಯಾವ ಥರ ತಗೊಳ್ತೀವಿ, ನಾವು ಯಾವ ಥರ ಚಾಯ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಬೈಕ್ ಡಿಸೈನು ಡಿಪೆಂಡ್ ಆಗಿರುತ್ತೆ. ಸೊ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕೆಲವು ಕಂಪ್ನಿಗಳಲ್ಲಿ 3 ಸರ್ವಿಸ್ ಫ್ರೀ ಸರ್ವಿಸ್ ಕೊಟ್ಟಿರ್ತಾನೆ. ಇದರಲ್ಲಿ 4 ಸರ್ವಿಸ್ ಕೊಟ್ಟಿದ್ದಾನೆ. ಕೆಲವರು 4 ಸರ್ವಿಸ್ ಫ್ರೀ ಸರ್ವಿಸ್ ಕೊಡ್ತಾರೆ, ಕೆಲವರು 3 ಸರ್ವಿಸ್ ಕೊಡ್ತಾರೆ. ಸೊ ಸರ್ವಿಸ್ ವೈಸ್ ಹೋಯ್ತು ಅಂದ್ರೂ ಚೆನ್ನಾಗಿದೆ, ಒಂದು ರೇಂಜ್ಗೆ 4 ಸರ್ವಿಸ್ವರೆಗೂ ಕೊಟ್ಟಿದ್ದಾನೆ. ಜೊತೆಗೆ ಇನ್ನೇನು ಹೇಳ್ಬೋದು ಅಂದರೆ ಡಿಸೈನು ಓಕೆನಾ, ಒಂದು ರೇಂಜ್ಗೆ ಹೇಳ್ದಂಗೆ ಕೋತಿ ಮೂತಿ ಮಾಡಿದ್ದಾನೆ ಅನ್ನೋದು ಬಿಟ್ಟರೆ ಗಾಡಿ ಎಲ್ಲ ಚೆನ್ನಾಗಿದೆ. ಕಡಿಮೆ ಬಜೆಟಲ್ಲಿ ನನಗೆ ಒಂದು ಸ್ವಲ್ಪ ಪಿಕಪ್ ಇರೋ ಗಾಡಿ ಬೇಕು ಅಂದಾಗ ಇದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ
ಸೊ ಮೈಲೇಜು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿದೆ. ಇನ್ನು ಪೇ ಸರ್ವಿಸಲ್ಲೆಲ್ಲ ನಮಗೆ ಏನು ಬೀಳುತ್ತೆ ಅಂದರೆ ಒಂದು 550ಇಂದ 600 ಒಳಗಡೆ ಪೇ ಸರ್ವಿಸ್ ಅಮೌಂಟ್ ಬೀಳುತ್ತೆ. ನಮಗೆ ಸ್ಟಾರ್ಟಿಂಗ್ ಏನು ಫ್ರೀ ಸರ್ವಿಸ್ ಇರುತ್ತೆ ಅದರಲ್ಲಿ ಇಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾರೆ, ಆಯಿಲು ಗೀಲು ಅದು ಇದು ಅಡಿಷ್ನಲ್ ಅಂದ್ಕೊಂಡಿದ್ದೆ. ನೆಕ್ಸ್ಟು ನಮ್ಮದು ಪೇ ಸರ್ವಿಸ್ ಏನು ಅಂದರೆ ಅದು ಫ್ರೀ ಸರ್ವಿಸ್ ಬಗ್ಗೆ ಹೇಳಿದ್ದು. ಪೇ ಸರ್ವಿಸ್ ಏನು ಮಾಡ್ತೀವಿ ಆವಾಗ ಅಡಿಷ್ನಲ್ ಎಕ್ಸ್ಟ್ರಾ ಲೇಬರ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ, ವಾಟರ್ ಸರ್ವಿಸ್ ಇನ್ಕ್ಲೂಡ್ ಆಗುತ್ತೆ. ಅವಾಗ ಒಂದು 300 ಎಕ್ಸ್ಟ್ರಾ ಆಗ್ಬೋದು, ಒಂದು 900ಇಂದ 1200ವರೆಗೂ ಪೇ ಸರ್ವಿಸಲ್ಲಿ ಹೋಗುತ್ತೆ. ಸೊ ಒಂದು ರೇಂಜ್ಗೆ 125 ಬೈಕ್ಸ್ ಏನಿದೆ ಇದೆಲ್ಲ ಸರ್ವಿಸ್ ವೈಸಲ್ಲಿ ಹೋದಾಗಲೂ ಅಷ್ಟೇ ಒಂದು ರೇಂಜ್ ಕಡಿಮೆ ಅಮೌಂಟಲ್ಲೇ ಸರ್ವಿಸ್ ಮಾಡಿಸ್ಕೊಳ್ಬೋದು. ಸೊ ಇನ್ನು ಸ್ಪೇರ್ ಪಾರ್ಟ್ಸು ಅಷ್ಟೇ ಒಂದು ರೇಂಜ್ಗೆ ಕಡಿಮೆಲೇ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಸೊ ಹಂಗಾಗಿ ಬೈಕ್ ತಗೊಳ್ಳೋರಿಗೆ ಇದೂ ಒಂದು ಬೆಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇನ್ನೇನು ಇದೆ ಇದರಲ್ಲಿ ಅಂದರೆ ಇಷ್ಟೇ ಗುರು, ಫ್ಯೂಚರ್ಸ್ ಏನೂ ಕೊಟ್ಟಿಲ್ಲ, ಇಷ್ಟೇ ನಾವು ನೋಡೋಕ್ಕಾಗೋದು, ಇಷ್ಟೇ ಸಿಗೋದು ಈ ಎಕ್ಸ್ಟ್ರೀಮ್ 125ಲಿ. ಅದರಲ್ಲಿ ವೇರಿಯಂಟ್ ಹೋದಂಗೆ ಅಮೌಂಟ್ ಒಂದು ಸ್ವಲ್ಪ ಹೈಕ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಿಮಗೆ ಯಾರು ನಿಮ್ಮ ಫ್ರೆಂಡ್ಸ್ಗಳಿಗೆ ಇಷ್ಟ ಆಗುತ್ತೆ ಅಂದರೆ ಬೈಕ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಒಂದಷ್ಟು ಪಾಸಿಟಿವ್ ಪಾಯಿಂಟ್ಗಳು ಸಿಕ್ಕಿದ್ರೆ ಯೂಸ್ ಆಗಲಿ. ಸೊ ಜೊತೆಗೆ ಇನ್ನೊಂದು ಏನಂದರೆ ಇವಾಗ ಆಲ್ರೆಡಿ ಯೂಸ್ ಮಾಡ್ತಿರೋರು ಕೇಳ್ಕೊಳ್ಳೋದು ಅಷ್ಟೇ, ರಿಕ್ವೆಸ್ಟ್ ಮಾಡಿ ಮೈಲೇಜ್ ಎಷ್ಟಿದೆ, ದೆನ್ ಇದರಲ್ಲಿ ಫಾಲ್ಟಿಂಗು ಸ್ಪೇರ್ ಪಾರ್ಟ್ಸ್ ಯಾವ್ದಾದ್ರು ಜಾಸ್ತಿ ಹೋಗುತ್ತಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ನಾವು ಜನರಲಾಗಿ ಇವಾಗ ಶೋರೂಮಲ್ಲೆಲ್ಲ ನಾನು ಕೇಳ್ಕೊಂಡು ಬಂದಿರ್ತೀನಿ, ಅವ್ರು ಏನಂದರೆ ಪಾಸಿಟಿವ್ ಆಗಿಯೇ ಹೇಳ್ತಾರೆ. ಸೊ ನಾನು ಅದನ್ನು ನಿಮ್ಗಳ ಹತ್ರ ಬಂದು ಪಾಸಿಟಿವ್ ಇದೆ ಅಂತ ಹೇಳಿ ನೆಕ್ಸ್ಟ್ ಅದು ಇಶ್ಯೂ ಬಂತಂದರೆ ಸುಮ್ಮನೆ ಕಂಪ್ಲೇಂಟ್ ಆಗೋದು ಬೇಡ. ಅದಕ್ಕೋಸ್ಕರ ಎಕ್ಸ್ಪೀರಿಯೆನ್ಸ್ ಇರೋರು ಈ ಬೈಕು ನಿಮ್ಮ ಹತ್ರ ಯಾರು ಯೂಸ್ ಮಾಡ್ತಿರ್ತೀರ ಅವರು ನೀವು ಇದ್ರ ಬಗ್ಗೆ, ಯಾಕೆಂದರೆ ಒಂದು ಕ್ಲಾರಿಟಿ ಇರುತ್ತೆ, ಒಂದು ಐಡಿಯಾಸ್ ಇರುತ್ತೆ. ಸೊ ನೆಕ್ಸ್ಟು ತಗೊಳ್ಳೋರಿಗೆ ಬೇಡವಾ ತಗೊಳ್ಬೋದಾ ಅಂತ ಹೇಳೋ ಅಷ್ಟು ನಾಲೆಡ್ಜ್ ಇರುತ್ತೆ. ಹಂಗಾಗಿ ನಿಮ್ಮ ಹತ್ರ ಜೆನ್ಯೂನ್ ಆಗಿ ಹೇಳಿ ತಗೊಳ್ಬೋದಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. ಸೊ ನೆಕ್ಸ್ಟ್ ಯಾವುದಾದ್ರು ಬೈಕ್ ಬಗ್ಗೆ ವೀಡಿಯೋ ಬೇಕಿತ್ತು ಅಂದರೆ ಹೇಳಿ, ನಾನು ಆ ವೀಡಿಯೋನ ಪಕ್ಕಾ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ, ಬಾಯ್.